ತುಳು ಭಾಷೆಯಲ್ಲಿ ಬಿರ್ತದ ಕಂಬಳ ಹಾಗೂ ಕನ್ನಡ ಭಾಷೆಯಲ್ಲಿ ವೀರಕಂಬಳ ಸಿನಿಮಾ ಫೆಬ್ರವರಿ 27ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದೆ. ತುಳುನಾಡಿನ ಕಲೆಯಾಗಿರುವ ಹೆಮ್ಮೆಯ ಕಂಬಳವನ್ನು ದೇಶ ವಿದೇಶಗಳಲ್ಲಿ ಪಸರಿಸಲು ಈ ಸಿನಿಮಾ ಮಾಡಿದ್ದೇವೆ ಎಂದು ಚಿತ್ರದ ನಿರ್ಮಾಪಕ ಅರುಣ್ ರೈ ತೋಡರ್ ಮತ್ತು ಚಿತ್ರದ ಕಾರ್ಯಕಾರಿ ನಿರ್ಮಾಪಕ ರಾಜೇಶ್ ಕುಡ್ಲಾ, ಚಿತ್ರದ ನಟ ಶಿವದೂತ ಗುಳಿಗೆ ಮತ್ತು ಕಾಂತಾರ ಚಿತ್ರದ ಖ್ಯಾತಿಯ ಸ್ವರಾಜ್ ಶೆಟ್ಟಿಯವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಂಬಳ ಎಂದಾಗ ಜಾತ್ರೆಯ ರೀತಿಯಲ್ಲಿ ನಡೆಯುತ್ತದೆ. ಈ ಚಿತ್ರವನ್ನ ದುಬೈ, ಪುತ್ತೂರು, ಅವಳಿ ವೀರಪುರುಷರಾದ ಕೋಟಿ ಚೆನ್ನಯ್ಯರ ತಾಯಿಯ ಸ್ಥಾನ ಶ್ರೀಕ್ಷೇತ್ರ ಗೆಜ್ಜೆಗಿರಿಯಲು ಚಿತ್ರದ ಚಿತ್ರೀಕರಣ ಮಾಡಿದ್ದೇವೆ ಎಂದ ಅವರು, ತುಳುನಾಡಿನ ಜನರು ಸಿನಿಮಾವನ್ನ ಗೆಲ್ಲಿಸಿಕೊಡುವಂತೆ ವಿನಂತಿಸಿದರು. ಚಿತ್ರದಲ್ಲಿ ಕಂಬಳ ಆರಂಭದಿಂದ ಹಿಡಿದು ಕಂಬಳ ನಿಂತು ಹೋದಾಗ ಅದರ ಹೋರಾಟದ ಚಿತ್ರಣ ಮತ್ತು ಕಂಬಳದ ಗೆಲುವು ಕುರಿತು ಸವಿಸ್ತಾರವಾಗಿ ಪ್ರೇಕ್ಷಕರ ಮನ ಮುಟ್ಟುವಂತೆ ಚಿತ್ರ ನಿರ್ಮಾಣ ಮಾಡಿದ್ದೇವೆ. ಕಂಬಳದ ಕೋಣಗಳನ್ನು ಓಡಿಸುವವರು ಎಲ್ಲರೂ ನಾಯಕರಾಗಿಯೇ ಇರುತ್ತಾರೆ. ಕಂಬಳದ ಗುಣಪಾಲ ಕಡಂಬ, ರಾಜೇಶ್ ಶೆಟ್ಟಿ, ವಿಜಯಕುಮಾರ್ ಕೊಡಿಯಾಲ್ಪೈಲ್ ವಿಶೇಷ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ ಎಂದರು. ತುಳು ಚಿತ್ರರಂಗದಲ್ಲಿ ಅತಿ ದೊಡ್ಡ ಬಜೆಟ್ನಲ್ಲಿ ನಿರ್ಮಾಣವಾದ ಚಿತ್ರವಿದು. ತುಳುನಾಡಿನ ಮಣ್ಣಿನ ಸೊಗಡಿನ ಕತೆ ಈ ಚಿತ್ರದಲ್ಲಿದೆ. ಈ ಚಿತ್ರ ದೇಶ ವಿದೇಶದಲ್ಲಿ ತಲುಪಲು ಮೊದಲು ತುಳುನಾಡಿನಲ್ಲಿ ಗೆಲ್ಲಿಸಿಕೊಡಿ ಎಂದರು. ಇನಿಯಿತ ಬಿದ್ದದ ಕಂಬಳ ಬಗ್ಗೆ ವೀರಕಂಬಳದ ಬಗ್ಗೆ ಪಾತ್ರವಲ್ಲ. ಬಿದ್ದದ ಕಂಬಳ ತುಳುಟು, ವೀರಕಂಬಳ ಕನ್ನಡ ಸುರುಕಾದಿ ಒಂಜಿ ಪಂಡ ರೂಪಂದ ಬಂಡ ತುಳುಟು ಬರೋದು ನಂಚಿನ ಮಲ್ಲ ಬಜೆಟ್ದ ಸಿನಿಮಾ, ಫಸ್ಟ್ ಹೈಯೆಸ್ಟ್ ಗ್ರೋಸ್ ಮಲ್ಲ ಬಜೆಟ್ದ ಸಿನಿಮಾ ಉಂಟು. ಇದನ್ನ ಈತ್ ಬಜೆಟ್ ಓ ಸಿನಿಮಾಗಳ ಪಾರ್ದಿದ್ದಾರೆ ಆತ ಬಜೆಟ್ ಬೊಕ್ಕೊಂಜಿ ಮಸ್ತ್ ಮಸ್ತ್ ಮಲ್ಲ ಸ್ಟಾರ್ನ ಕುಲುಪು ನಂಚಿ ತುಳುನಾಡ್ದು ಊರೆಲ್ಲ ಸದರ್ನ ಒಳ್ಳೆಯರು. ಬಟ್ ಪಿದೇದಕ್ಕಲ್ಲ ಪ್ರಕಾಶ್ ರೈ ಆದುಪಡು ಮತ್ತು ರವಿಶಂಕರ್ ಆದುಪಡು, ರಾಧಿಕಾ ನಾರಾಯಣ ಆದುಪಡು ಇಂಚಿನ ಮಲಮಲ್ಲ ಆದಿತ್ಯ ಮಲಮಲ್ಲ ಸ್ಟಾರ್ನ ಕ್ಲಿಂಬರ ಪಾಡ್ದು ಬಂದಿರು ಬೊಕ್ಕೊಂಜಿ ಈ ಮಣ್ಣದ ಸೊಗಡದ ಕಥೆ ಐತೆ. ಕಾಂತಾರ ಆದುಪಡು ಅತಿ ತಿಮ್ಮರನ ಬೆತ್ತಿನ ಕಟ್ಟೆಮರ ಆದುಪಡು ನಮ್ಮ ಮಣ್ಣದ ದಾದ ಸೊಗಡದ ಕಥೆಗಳು ಅವನು ಪೂರ ನಮ್ಮ ಗೆಂದದು ಕೊಡ್ತಾ. ಸೊ ಬಿಡ್ದಿದ್ದ ಕಂಬಳ ಅಪಗಡದಿಂಚ ಮಸ್ತ್ ವೇಟಿಂಗ್ ದ ಸಿನಿಮಾ ದಾಯಪಂಡ ಕಂಬಳ ಎಂಚ ಒಂದಿತ್ತು ಜನಕ್ಲಿಗೆ ತಿರಿಪೋಡೊಂದು ಬಂದು ಸ್ವಲ್ಪ ಕಂಬಳ ತೂಪಿನಕ್ಕೆ ಬರೋ ಗೊತ್ತುಂಡು. ಬಟ್ ಕನ್ನಡದಕ್ಲಿಗೆ ಐತೆ ಬರೋ ನಿಂಚೆ ಇರು ಸಾಂಕಿರ ಇರುಕೆ ಎತ್ತು ನಮ್ಮ ಆಪುನ ಮಾತ್ರ ಗೊತ್ತು ಎತ್ತು ಸಾಂಕಿದಿನ ಪಿರೋದ ಕತೆ ಎರಗಲಿ ಗೊತ್ತು ಪೂಜೆ ಅಪರ ನೀಟಾಗಿ ಈ ಸಿನಿಮಾ ಉಂಡು. ಚಿತ್ರದ ಇನ್ನೋರ್ವ ನಟ ಸುಂದರೈ ಮಂದಾರ ಅವರು ಮಾತನಾಡಿ, ಸಿನಿಮಾ ಕ್ಷೇತ್ರಕ್ಕೆ ಈ ಚಿತ್ರವೊಂದು ದೊಡ್ಡ ಕೊಡುಗೆಯಾಗಿದೆ ಎಂದರು. ಬಿರ್ದದ ಕಂಬಳ ಸಿನಿಮಾ ತಂಡದ ಸೊಲ್ಮೇಲೆ ವಿಶೇಷವಾದ ಕಂಬಳನ ನಮ್ಮ ತುಳುನಾಡದ ಒಂಜಿ ಜಾನಪದ ಕಲೆ ಈ ಕಂಬಳನ ಪತ್ತೊಂದು ಒಂಜಿ ಭಾರಿ ಅದ್ಭುತವಾದ ಸಿನಿಮಾ ಮಲ್ತದೇರಿ. ಬಹುಶಃ ಒಂಜಿ ತುಳುನಾಡು ಸಿನಿಮಾ ಕ್ಷೇತ್ರಕ್ಕೆ ಒಂಜಿ ಮಲ್ಲ ಕೊಡುಗೆ ಅಂತ ಪನ್ನೋಳಿ ದಯಂದು ಪಂಡ ನಮ್ಮ ಒಂಜಿ ಆರಾಧನೆ ಮನ್ಪಿನಂಚಿನ ಕಲೆ ಕಂಬಳನೆ ಪತ್ತೊಂದು ಮಲ್ಲ ಪಿಕ್ಚರ್ ಮಲ್ಪೊಡುದಲ್ಲ. ರಾಜೇಂದ್ರ ಸಿಂಗ್ ಬಾಬುನಂಚಿನ ಮಲ್ಲ ಒಂಜಿ ನಿರ್ದೇಶಕರು ಬಹುಶಃ ನಿಕ್ ತೂದುಪರ ಬಂಧನ ಇಂಚಿತ್ತಿನ ಪಿಕ್ಚರ್ ಮಲ್ತಿನ ಮಲ್ಲ ನಿರ್ದೇಶಕರು ತುಳು ಸಿನಿಮಾ ಮಲ್ತದೇರಂದು ಪಂಡ ತುಳು ಸಿನಿಮಾ ರಂಗ ಒಂದೊಂದು ಮಲ್ಲ ಒಂಜಿ ಕಾಂಟ್ರಿಬ್ಯೂಷನ್ ಖಂಡಿತ ಹಾಕೊಂಡು ನಿಕ್ ಪತ್ರಿಕಾ ಮಾಧ್ಯಮದಕ್ಕೆಲ್ಲ ನಿಕ್ಲ ಮಸ್ತ್ ಪಾತ್ರ ಉಂಟು. ದಯಪಂಡೊಂಜಿ ಸಿನಿಮಾ ಒಂಜಿ ಪ್ರೊಡಕ್ಟ್ ಮಲ್ತಂದ ಅವು ಪ್ರಚಾರ ತಿಕ್ಕೊಡು ಜನಕ್ಲ ಇನ್ನು ತೂಗೋಡು ಒಂದು ನಿಕ್ಲ ಮಾಧ್ಯಮ ಬಂಧುಲ್ನ ಸಹಕಾರ ಬೋಡು ನಿಕ್ಲ ಕಂಪ್ಲೀಟ್ ಸಂಪೂರ್ಣವಾದ ಸಹಕಾರ ಈ ಸಿನಿಮಾದ ಯಶಸ್ಸಿಗೆ ಕೊರೋಡು ಪಣದು ಕಂಬಳ ಸಿನಿಮಾ ತಂಡದ ಪರವಾಗಿ ವಿನಂತಿ ಮಾಡ್ತವನು. ಚಿತ್ರದಲ್ಲಿ 5 ಹಾಡುಗಳಿವೆ. ಚಿತ್ರದಲ್ಲಿ ಆದಿತ್ಯ, ರಾಧಿಕಾ ಚೇತನ್, ನವೀನ್ ಡಿ ಪಡೇಲ್, ಗೋಪಿನಾಥ್ ಭಟ್, ಭೋಜರಾಜ್ ವಾಮಜೂರು, ಉಷಾ ಭಂಡಾರಿ, ವೀಣಾ ಪೊನ್ನಪ್ಪ, ಗೀತಾ ಸುರತ್ಕಲ್, ಸುಂದರೈ ಮಂದಾರ, ಸ್ವರಾಜ್ ಶೆಟ್ಟಿ, ದಿವ್ಯಾ, ಶ್ರೀನಿವಾಸ್ ಗೌಡ, ಸುರೇಶ್ ಶೆಟ್ಟಿ, ಚೇತನ್ ರೈಮಾಣಿ, ಯುವ ಶೆಟ್ಟಿ, ಮೈಮ್ ರಮೇಶ್, ಪ್ರಕಾಶ್ ರೈ, ರವಿಶಂಕರ್, ಶೋಭರಾಜ್, ಸಂತೋಷ್ ಶೆಟ್ಟಿ ಅಭಿನಯಿಸಿದ್ದಾರೆ ಎಂದವರು ಮಾಹಿತಿ ನೀಡಿದರು. ಸೊ ನಿಕ್ಕಲು ಉಂದೇನು ಯಾನ್ ಈ ಪಿಕ್ಚರ್ ದಯ ಮಲ್ತೆ ಪಂಡ ನಮ್ಮೊಂಜಿ ತುಳುನಾಡದ ಕಲೆ ಉಂಟು ಕಂಬಳ ಅವು ನಮ್ಮ ಬರೀ ತುಳುನಾಡತ್ತು ಇಡೀ ದೇಶವ್ರ ಮೇಲೆ ತೊಚ್ಪೋಡು ಪನ್ಪುಣ ಒಂಜಿ ಆಶೆಯನ್ನು ಪಿಕ್ಚರ್ ಕೆಲವೊಂಜಿ ಬೇತೆತ್ತು ಮಲ್ಲ ಪಿಕ್ಚರ್ ಬೈದ ಕೆಲವೊಂಜಿ ಗೆಂದದ ಕೆಲವೊಂಜಿ ಸೋತುದ ಒಂದು ಗೆಂದವನ್ನ ಸೋಪನ ಪೂರ ಬುಡ್ನೆ ನಮ್ಮ ಜನತೆಗಳ ನಿಕ್ಲ ಮಾಧ್ಯಮ ಮಿತ್ರರಿಗಳ. ಸೊ ನೆಟ್ಟು ಎಂಕೊಂಜಿ ಖುಷಿತ ವಿಷಯದಾದ ಪಂಡ ಎನ್ನ ಮನ್ನದ ಒಂಜಿ ಕತೆ ಪಂಡ ನಮ್ಮ ಕಂಬಳ ಪಂಡ ನಮ್ಮ ಜಾತ್ರೆ ಲೆಕ್ಕ ಮಲ್ಪ ಒಂಜಿ ಉತ್ಸಾಹ ನಮ್ಮ ಅವನು ನೆತ್ತ ಲೆಕ್ಕ ತೂಂದಿದ್ದೆ ಅಂಚೆ ಪೂಜೆ ಮಲ್ಪನ ಒಂಜಿ ಒಂದು ಕ್ರೀಡೆ ಒಂದು ಮಾತೆರ್ಲ ತೂದು ಇಡೀ ದೇಶವನ್ನ ತೂದು ನಮ್ಮ ಈ ತುಳುನಾಡದ ಮನ್ನದ ಈ ಜಾನಪದ ಕ್ರೀಡೆನು ಮಾತ್ರೆಗಳ ಒಂದು ಎಡ್ಡು ಎಡ್ಡೆ ಪೊರ್ಲುರು ಮಲ್ತುಕೊರೋಡು ಬಂದದ್ದು ಯಾರು ಈ ಪಿಕ್ಚರ್ ಮಲ್ತಿದೆ ಅಂಚೆ ನಿಕ್ಲು ಮಸ್ತ್ ಎಂಕ್ಲೆ ಸಪೋರ್ಟ್ ಮಲ್ತೊಂದು ಬೈದಾರೆ ಇಡೆ ಮಟ್ಟ ಆಲ್ಮೋಸ್ಟ್ ಒಂಜಿ ಮಲ್ಲ ಸುದ್ದಿ ಅವೊಂದು ಒಂಜಿ ಕಂಬಳ ಪನ್ಪುನ ಒಂಜಿ ಜಾತ್ರೆನೇ ಸ್ಟಾರ್ಟ್ ಆಗ್ತದೆ ಇಡೀ ಕರ್ನಾಟಕಡೆ ಬಿದಾರದ ಕಂಬಳದ ಜಾತ್ರೆ. ಸುದ್ದಿಗೋಷ್ಠಿಯಲ್ಲಿ ಚಿತ್ರನಟ ಸುಂದರೈ ಮಂದಾರ, ಪುತ್ತೂರಿನ ಚಿತ್ರದ ಹಂಚಿಕೆದಾರ ಬಾಲಕೃಷ್ಣ ರೈ ಕುಕ್ಕಾಡಿ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.